ಎಲ್ರಿಗೂ ನಮಸ್ಕಾರ. ನಮ್ದೊಂದು ಇರ್ಲಿ ಅಂತ ಒಮ್ಮನಿಂದ ಮಹಿ. ಹಾಗೆ ಬೆಳಿಗ್ಗೆ ಎದ್ದು ತಿಂದಿದ್ದು ಸ್ವಲ್ಪ ಕರಗ್ಲಿ ಅಂತ ಎಕ್ಸರ್ಸೈಸ್ ಮಾಡೋಣ ಅಂತ ಎಕ್ಸರ್ಸೈಸ್ ಮಾಡಕ್ ಹೊರಟೆ. ನೀವು ಇವಾಗ ನೋಡ್ತಿರೋದು ಇದೆ ನಮ್ಮ ಜಿಮ್, ಅಂದ್ರೆ ಡೇಸಿ ಜುಗಾಡ್ ಜಿಮ್. ಇಲ್ಲೇ ಎಲ್ಲ ಎಕ್ಸರ್ಸೈಸ್ ಮತ್ತೆ ಜಿಮ್ ಎಲ್ಲ ಮಾಡೋದು ಹುಡುಗರು. ಆಯ್ತಪ್ಪ, ಬಂದಿದ್ದಕ್ಕೆ ಸ್ವಲ್ಪ ಆದ್ರೂ ಎಕ್ಸರ್ಸೈಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಹೆಂಡತಿ ಬೆಳಿಗ್ಗೆನೆ ಕಾಲ್ ಮಾಡಿದ್ರು. ನಾನು ಎಕ್ಸರ್ಸೈಸ್ ಮಾಡೋದ ನೋಡ್ಬಿಟ್ಟು ನನ್ನ ಹೆಂಡತಿ ನಾನು ಕೂಡ ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ ನೀನು ಕೂಡ ಮಾಡು ಅಂತ ಹೇಳಿದೆ. ಮತ್ತೆ ಅವಳು ಕೂಡ ಸ್ಟಾರ್ಟ್ ಮಾಡಿದ್ಲು. ನಾನು ಅನ್ಕೊಂಡೆ ಎಕ್ಸರ್ಸೈಸ್ ಮಾಡ್ಬೋದು ಇವಳು ಅಂತ. ಇವಳು ನೋಡಿದ್ರೆ ಇಲ್ಲಿ ಭರತನಾಟ್ಯ ಮಾಡ್ತಿದ್ರು. ಅದಾದ ನಂತರ ಅವಳು ಹೇಳಿದ್ರು, ನೀವೇನ್ ಮಾಡ್ತೀರಾ ಅದೇ ಕೂಡ ನಾನು ಕೂಡ ಮಾಡ್ತೀನಿ, ನಿಮ್ಮ ಕಾಪಿ ಪೇಸ್ಟ್ ಮಾಡ್ತೀನಿ ಅಂತ. ಅವಳು ಕೂಡ ನನ್ನ ತರನೇ ಮಾಡಕ್ ಶುರು ಮಾಡಿದ್ಲು. ಅವಳು ಎಷ್ಟು ಕಷ್ಟ ಆದ್ರೂ ಕೂಡ ಹಠ ಬಿಟ್ಟಿಲ್ಲ ನೋಡಿ. ಆದ್ರೂ ಕೂಡ ಎದ್ದು ಬಿದ್ದು ಮಾಡ್ತಾ ಇದ್ಲು. ಆದ್ರೂ ಕೂಡ ಅವಳ ಕೈಲಿ ಆಗ್ತಿರ್ಲಿಲ್ಲ. ಮತ್ತೆ ಹೇಳ್ತಿದ್ರೆ ನಾನು ಶುರು ಇವತ್ತು ಮಾಡಿದ್ದು ಅಂತ. ಹಾಗೆ ಈ ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಎಳ್ನೀರು ತಂದಿದ್ದೆ. ಹಾಗೆ ಎಳ್ನೀರು ಕುಡಿಯೋಣ ಅಂತ ಬೆಳಿಗ್ಗೆನೆ ಕುಡಿದ್ಬಿಟ್ಟೆ ಎಳ್ನೀರು. ಈ ಹುಡುಗರಿಗೆ ನೋಡಿ, ಗಡ್ಡ ಬಂದಿಲ್ಲ ಅಂದ್ರೆ ಗಡ್ಡ ಬಂದಿಲ್ಲ ಅಂತ, ಗಡ್ಡ ಬಂದ್ರೆ ಸೆಟ್ಟಿಂಗ್ ಮಾಡ್ಬೇಕು ನೋಡಿ ವಾರ ಅದೊಂದು ಕಷ್ಟ ಮಾರ್ರೆ. ಮತ್ತೆ ಏನ್ ಮಾಡೋದು, 2 ವಾರ ಆಗಿದ್ದು ಗಡ್ಡ ಸೆಟ್ಟಿಂಗ್ ಮಾಡದೆ, ಮತ್ತೆ ಮಾಡೋಣ ಅಂತ ಶುರು ಮಾಡಿದೆ. ಅಷ್ಟು ಬೇಗ ಸೆಟ್ಟಿಂಗ್ ಆಯ್ತಾ ಅನ್ಕೊಂಡ್ರ? ಗಡ್ಡ ಸೆಟ್ಟಿಂಗ್ ಅಂದ್ರೆ ಜಾಸ್ತಿ ಅಂತ ತೆಗಿಯಲ್ಲ, ಸ್ವಲ್ಪ ಮಾತ್ರ ಸೆಟ್ಟಿಂಗ್ ಮಾಡೋದಷ್ಟೇ. ಫುಲ್ ತೆಗಿಯಕ್ ಬಿಡಲ್ಲ ಎಂತಿ. ಅದಕ್ಕೋಸ್ಕರ ಇಷ್ಟೇ ತೆಗ್ಬಿಟ್ಟು ಫಿನಿಶ್ ಮಾಡಿಬಿಟ್ಟೆ. ಮದುವೆ ಆದ್ರೂ ಕೂಡ ಇನ್ನೂ ಸ್ಟೈಲ್ ಬಿಟ್ಟಿಲ್ಲ ಅಂತ ಅನ್ಕೊಂಡಿದ್ದೀರಲ್ಲ, ಆಯ್ತಪ್ಪ, ಇನ್ನು ಸ್ಟೈಲ್ ಮಾಡಲ್ಲ ನಾನು. ಇನ್ನು ಟೈಮ್ ಬೇರೆ ಆಯ್ತು, ಹೊರಡ್ತೀನಿ. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.